ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಈಗ 7:30. ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಬೆಳಗ್ಗೆ 7:30 ಆಗಿದೆ. ಇವಾಗ ತಾನೇ ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಟಿಫನ್ನು ಮತ್ತು ಲೇಟ್ ಆಗುತ್ತೆ. ಇವತ್ತು FF4 ಒಂದು ಟೆಸ್ಟ್ ಕೂಡ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಅವನು ಕೂಡ ಓದ್ಕೋತಾ ಇದ್ದ ಇಷ್ಟೊತ್ತು. ಇವಾಗ ನೋಡಿ ಎಷ್ಟು ತರಲೆ ಮಾಡಕತ್ತಾನ. ಓದ್ಕೊಂಡ್ಯಾ? ಹಾಂ, ಇನ್ನೂ ಓದ್ಕೊಂಡಿಲ್ಲ. ರಾತ್ರಿನೇ ಓದ್ಕೊಂಡಿದ್ದ. ಇವಾಗ ಒಂದು ಸ್ವಲ್ಪ ಓದ್ಕೊಳಪ್ಪ, ಪ್ರಿಪೇರ್ ಆಗು ಅಂತ ಹೇಳಿದರೆ ಆಟಾಡ್ತಾ ಇದ್ದಾನೆ. ಈ ವಿಡಿಯೋನ ಅವ್ರ ಮ್ಯಾಮ್ ನೋಡಬೇಕು. ಅವಾಗ ಅವನಿಗಿದೆ ಮನೇಲಿ ಇಷ್ಟೊಂದು ಕಾಟ ಕೊಡ್ತೀಯ ನೀನು, ಓದ್ಕೊಳಲ್ವಾ ಅಂತಂದೇಳಿ ಅಲ್ಲ ಅಜ್ಜು? ಮ್ಯಾಮ್ ನೋಡ್ಬೇಕಲ್ಲ, ನಿಮ್ಮ ಮ್ಯಾಮ್ ನೋಡಬೇಕು ವಿಡಿಯೋನ. ನೋಡಿದ್ಮೇಲಿದೆ ನಿನಗೆ ಅಲ್ಲ? ಇವಾಗ ಟಿಫನ್ ಮಾಡಬೇಕು. ಮಾಡ್ತೀನಿ. ನೀನು ಬೇಗ ಅದು ಓದ್ಕೊಂಡು. ಆಯಿತು, ನೀನು ಬೇಗ ಓದ್ಕೊಂಡು ಮುಖ ತಕೊಂಬಾ. ಏನು? ಯಾವುದು? ಇಲ್ಲ, ಇದನ್ನು ತಂದಿಯಲ್ಲ, ಹಂಗೆ ಮಾಡ್ತೀನಿ. ಇವತ್ತು ಟಿಫನಿಗೆ ಕವರ ಇಲ್ಲೇ ಇತ್ತಲ್ಲ. ಎರಡು ಒಂದರಲ್ಲೇ ಹಾಕ್ತೀಯಾ? ಪುದೀನ ಕೊತ್ತಂಬರಿ ಬೇರೆ ಹಾಕ್ತೀಯಾ? ಎರಡು ಕವರ್ ಐತಿ. ಪುದೀನ ಕೊತ್ತಂಬರಿನ ಬಿಡಿಸಿ ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇನು ಕೂಡ ನಾವು ಉಪಯೋಗಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಹಂಗೆ ಇಟ್ಬಿಟ್ರೆ ಸರಿ ಹೋಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ತಣ್ಣೀರು ಬಟ್ಟೆಯಲ್ಲಿ ಇಟ್ಟರೆ ಇನ್ನೂ ಫ್ರೆಶ್ ಆಗಿರ್ತತಿ. ಕವರಲ್ಲಿ ಇಟ್ಟರು ಕೂಡ ಫ್ರೆಶ್ ಆಗಿರ್ತೈತಿ. ಅದಕ್ಕೋಸ್ಕರ ಕವರಲ್ಲಿ ಇಕ್ತಾ ಇದ್ದೀವಿ. ಈಗ ಹಾಲು ಕೂಡ ಕಾಯಿಸಿಟ್ಟಿದ್ದೆ ಅಮ್ಮ. ನಾನು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಟೀ ಮಾಡ್ತೀನಿ. ಫಸ್ಟು ಟೀ ಮಾಡಿ ಅದಾದಮೇಲೆ ಟಿಫನ್ ಮಾಡ್ತೀನಿ. ಇವತ್ತು ಟಿಫನಿಗೆ ಪಲಾವ್ ಮತ್ತು ಮೊಸರು ಬಜ್ಜಿ, ಹಾಗೆ ಸ್ವಲ್ಪ ಬಿಸಿ ಬಿಸಿ ಮಿರ್ಚಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿದು ಸ್ವಲ್ಪ ಸಾಂಬಾರು ಇತ್ತು, ಅದನ್ನು ಬಿಸಿ ಮಾಡೋದಕ್ಕೆ ಇಕ್ತಾ ಇದ್ದೀನಿ. ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ. ಅದರಲ್ಲೂ ನನ್ನ ಮಗನಿಗಂತೂ ತುಂಬ ಇಷ್ಟ. ನಿನ್ನೆ ನೈಟ್ ಮಾಡಿರೋ ಸಾಂಬಾರು ಇವತ್ತಿದ್ರೂ ಕೂಡ ಅವನು ಊಟ ಮಾಡ್ತಾನೆ. ಇವತ್ತು ಸಂಜೆವರೆಗೂ ಕೂಡ ಇದ್ರೂ ಊಟ ಮಾಡ್ತಾನೆ. ಒಂದಿನ ಫುಲ್ಲು ಅವನಿಗೆ ಇಷ್ಟ ಆಗೋ ಥರ ಚೆನ್ನಾಗಿ ಮಾಡಿದರೆ ಊಟ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಆವಾಗಲೇ ಬೇಡ, ಕೈ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗಲೇ ಅರ್ಥ ಮಾಡ್ಕೋಬೇಕು ನಾವು. ಮತ್ತು ಇವಾಗ ಟೀ ಮಾಡೋದಕ್ಕೆ ಇಕ್ತಾ ಇದ್ದೀನಿ. ನಾರ್ಮಲ್ ಟೀ ಪೌಡರೇ, ಮತ್ತೇನು ಇವಾಗ ಹಾಕ್ತಾರೆ ಎಕ್ಸ್ಟ್ರಾ. ನಾನು ಅಂದರೆ ಶುಂಠಿ ಏಲಕ್ಕಿ ಎಲ್ಲ ಹಾಕ್ತಾಯಿದ್ನಲ್ಲ, ಅದನ್ನು ಹಾಕ್ತಾಯಿಲ್ಲ. ಬರೀ ಟೀ ಪೌಡರು, ಸಕ್ಕರೆ, ಹಾಗೆ ನೀರು ಹಾಕ್ಬಿಟ್ಟು ಫಸ್ಟು ಡಿಕಾಕ್ಷನ್ ಮಾಡಿ ಆಮೇಲೆ ಟೀ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ನೈಟ್ ಹಾಲು ಸ್ವಲ್ಪ ಇತ್ತು, ನೆನ್ನೆ ಹಾಲು. ನಾವು ಹಾಲಲ್ಲೇ ಟೀ ಪೌಡ್ರು ಸಕ್ಕರೆ ಹಾಕಿ ಮಾಡಿಬಿಟ್ರೆ ಹಾಲು ಒಡೆದೋಗುತ್ತೆ. ಹೋಗಿ ಇದು ಬ್ರಷ್ ಮಾಡು, ಅಲ್ಲಿಕ್ಕೋ. ಮುಖನೇ ತೊಳ್ಕೊಂಡಿಲ್ಲ, ಮೊಸರು ಕುಡಿಯೋಕೆ ಹೋಗಿ. ಹೋಗು ಫಸ್ಟ್ ಮುಖ ತಕ್ಕೊಂಡು ಟಿಫನ್ ಮಾಡ್ತೀನಿ ಅಷ್ಟೊತ್ತಿಗೆ. ಸಾಕು ಬಿಡಮ್ಮ. ಸಾಕು ಮೊಸರು ಬಜ್ಜಿ. ಬೇಡ, ಕೊತ್ತಂಬರಿ ಹಾಕಿರ್ ತಿನ್ನಲ್ಲ ಅವನು. ಕೊತ್ತಂಬರಿ ಬೇಡ ಅಂತವನಿ. ಹಾಕ್ಲೇನೋ ಕೊತ್ತಂಬರಿನ ಮೊಸರು ಬಜ್ಜಿಗೆ? ಹೌದಾ? ಕೊತ್ತಂಬರಿ ಹಾಕಿದ್ರೆ ಮೊಸರು ಬಜ್ಜಿ ಬೇಡ? ಸರಿ, ಹಾಕಲ್ಲತ್ತ. ಸರಿ, ಹಾಕಲ್ಲತ್ತ. ಈಗ ಪಲಾವ್ ಮಾಡೋದಕ್ಕಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ. ಏನೂ ರುಬ್ಕೋತಾ ಇಲ್ಲ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಕೈಯಲ್ಲೇ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಫುಲ್ ವಿಡಿಯೋ ನನಗೆ ಕ್ಲಿಯರಾಗಿ ಶೂಟ್ ಮಾಡೋದಕ್ಕಾಗ್ತಾಯಿಲ್ಲ. ಇವಾಗ ಜಸ್ಟು ಏನೋ ಒಂದು ದೊಡ್ಡ ಅನಾಹುತನೇ ಆಗ್ತಿತ್ತು. ಇವಾಗ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು. ಇಲ್ಲ ಅಂತಂದಿದ್ರೆ ದೊಡ್ಡದು ಏನೋ ಇವತ್ತು ಕಳ್ಕೊತಾ ಇದೆ. ಏನಂದರೆ ನಾನು ಫೋನು ವಿಡಿಯೋ ಶೂಟ್ ಮಾಡೋಣ ಅಂತ ಇಟ್ಕೊಂಡೆ, ಟ್ರೈಪೋಡು. ದಿಢೀರಾಗಿ ಫೋನ್ ಬಿದ್ದೋಯ್ತು.
1 ಸೆಕೆಂಡಿಗೆ ನನ್ನ ಜೀವನೇ ಹೋಯ್ತೇನಪ್ಪ ಅನ್ನೋ ಥರ ಆಯಿತು. ಯಾಕಂದರೆ ತುಂಬ ನಮಗೆ ಅದು ಮುಖ್ಯ. ನನಗೆ ಫಸ್ಟು ಮೊಬೈಲ್ ಅಷ್ಟೊಂದು ನನಗೆ ಅಡಿಕ್ಟ್ ಆಗಿರಲಿಲ್ಲ, ಬಟ್ ಇವಾಗ ಮೊಬೈಲಿಗೆ ತುಂಬ ಅಡಿಕ್ಟ್. ಅಂದರೆ ಯಾವ ರೀತಿ ಅಂದರೆ ಅದು ನನಗೇನೋ ಒಂಥರ ಪ್ರೊಫೆಷ್ನಲ್ ಥರ ಅನಿಸ್ಬಿಟ್ಟಿದೆ ನನಗೆ. ಇವಾಗ ಯೂಟ್ಯೂಬ್ ವರ್ಕು ನಾನು ವರ್ಕ್ ಮಾಡ್ತಾ ಇದ್ದೀನೇನೋ ಅನ್ನೋ ರೀತಿನೇ ನಾನು ಫೀಲ್ ಮಾಡ್ತಾ ಇರೋದು. ಅಕಸ್ಮಾತ್ ಸ್ವಲ್ಪ ಏನಾದ್ರು ಮೊಬೈಲ್ ಬಿದ್ದು ಎಡವಟ್ಟಾಗಿ ಮೊಬೈಲ್ ಸ್ಕ್ರೀನ್ ಹೊಡೆದೋಗಿ ಅದರಲ್ಲಿ ಬೇರೆ ಟೆಂಪರ್ ಗ್ಲಾಸು ತೆಗೆದುಬಿಟ್ಟಿದ್ದೀನಿ. ನಾನು ಮೊನ್ನೆ ಎಲ್ಲ ಸೀಲೋಗಿತ್ತು ಅಂತ ಹೇಳಿ ತೆಗೆದುಬಿಟ್ಟಿದ್ದೀನಿ. ಡೈರೆಕ್ಟ್ ಸ್ಕ್ರೀನ್ ಇರೋದ್ರಿಂದ ಏನಾದರೂ ಡಿಸ್ಪ್ಲೇ ಹೋಯ್ತು, ಇಲ್ಲ ಫೋನೇ ಹಾಳಾಯಿತು, ಇಲ್ಲ ಅಡುಗೆ ಒಳಗೆ ಏನಾದರೂ ಬಿದ್ದೋಯ್ತು, ಏನಪ್ಪ ಗತಿ ಅನ್ನೋ ಥರ 1 ಸೆಕೆಂಡಲ್ಲಿ ನನಗೆ ಗಾಬರಿನೇ ಆಗೋಯ್ತು. ನನಗೆ ಜೀವನೇ ಹೋಗೋ ಥರ ಹೋಯ್ತೇನೋ ಅನ್ನೋ ರೀತಿ ಫೀಲ್ ಮಾಡ್ಕೊಂಬಿಟ್ಟೆ ನಾನು. ಅದಾದಮೇಲೆ ಮೆಲ್ಲಗೆ ತೆಗೆದು ನೋಡಿದೆ ಫೋನು. ಸದ್ಯ ಏನೂ ಆಗಿರಲಿಲ್ಲ. ಇಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈ ಫೋನು ನಮ್ಮ ಮನೆಯವ್ರು ನನಗೆ ಕೊಡಿಸಿದ್ದು. ಯಾಕಂದರೆ ಯೂಟ್ಯೂಬ್ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವ. ಫಸ್ಟಿಗೆ ರಿಯಲ್ಮಿ ಫೋನ್ ಯೂಸ್ ಮಾಡ್ತಾಯಿದ್ದೆ. ಅದು ಯಾಕೋ ತುಂಬ ಹ್ಯಾಂಗ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರ ಪಾಪ ನನಗಿದ್ದನ್ನು ರೆಡ್ಮಿ ಕೊಡಿಸಿದ್ರು. ಮತ್ತು ಇದು ಹಾಳಾಯಿತು ಅಂದರೆ ಮತ್ತೇನಪ್ಪ ಮಾಡೋದು, ಮತ್ತೆ ಸಾಲ ಮಾಡಿ ಮತ್ತೆ ತೊಗೋಬೇಕಲ್ಲ ಫೋನು ಅನ್ನೋ ಥರ ಆಗಿಬಿಟ್ಟಿತ್ತು. ಸದ್ಯ ದೇವ್ರ ಕೃಪೆ ನನಗೆ ಏನೂ ಆಗಲಿಲ್ಲ ಅನ್ನೋದೇ ನನಗೆ ಖುಷಿ ವಿಷಯ. ತುಂಬಾ ಒಂಥರ ಬೇಜಾರಾಗಿಬಿಡ್ತಾಯಿತ್ತು. ಇವತ್ತು ಮಾತ್ರ ಫುಲ್ ಡೇ ನಾನು ಹತ್ಕೋತಾ ಕೂತ್ಕೊಂಡ್ಬಿಡ್ತಿದ್ದೆ. ಅಷ್ಟು ಒಂದು ರೀತಿ ನನಗೆ ಬೇಜಾರಾಗ್ತಾಯಿತ್ತು. ಇವಾಗ ನನ್ನ ಮಗನಿಗೆ ಫಸ್ಟು ಟಿಫನ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ಡೈಲಿ ಹೀಗೇ, ಅವ್ನಿಗೇನಾದರೂ ಸ್ನಾನ ಮಾಡಿಸಿದ್ವಿ ಅಂದರೆ ಸ್ನಾನ ಆಗಿ ಇಮಿಡಿಯೇಟ್ಲಿ ಅವನಿಗೆ ಟಿಫನ್ ಬೇಕೇ ಬೇಕು. ಅದೇನೋ ಗೊತ್ತಿಲ್ಲ ಅವನಿಗೆ. ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ನಾನು. ಅವ್ನು ಸ್ನಾನ ಮಾಡ್ಕೊಂಡ ಅಂದರೆ ಟಿಫನ್ ರೆಡಿ ಇರಬೇಕು. ಟಿಫನ್ ರೆಡಿ ಇಲ್ಲ ಅಂದರೆ ಪದೇ ಪದೇ ಬಂದುಬಿಟ್ಟು ಟಾರ್ಚರ್ ಮಾಡ್ತಾ ಇರ್ತಾನೆ. ರೆಡಿ ಆಯಿತಾ, ಟಿಫನ್ ರೆಡಿ ಆಯಿತಾ, ಟಿಫನ್ ಮಾಡು, ಎಷ್ಟೊತ್ತು ಇನ್ನೂ, ನಾನು ಎಷ್ಟೊತ್ತು ಕಾಯಬೇಕು, ಹಸುವಾಗ್ತದೆ ನನಗೆ ಅಂತ ಹೇಳ್ತಾನೆ ಇರ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಇವಾಗ ನಾನು ಕರೆಕ್ಟಾಗಿ ಅವನು ಸ್ನಾನ ಮಾಡಿ ಬರೋಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡಿ ಇಕ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ಅವನು ತುಂಬ ರೇಗಾಡ್ತಾನೆ. ಈಗ ಅವನಿಗೆ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ. ಪಲಾವ್ ಜೊತೆ ಅಂತೂ ಮೊಸರು ಬಜ್ಜಿ ಇರಲೇಬೇಕು ಅವನಿಗೆ. ಮೊಸರು ಬಜ್ಜಿ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅವತ್ತು ಒಂದು ಸಲ ಮಾಡಿದ್ದೆ. ಇಷ್ಟನೇ ಪಡಲಿಲ್ಲ ಅವನು. ನನಗೆ ಬೇಡವೇ ಬೇಡ, ನನಗೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಬೇಡ ಅಂತ ಬಿಟ್ಬಿಟ್ಟೆ. ಇವತ್ತು ಎರಡೆರಡು ನನಗೆ ಶಾಕು. ಒಂದು ಮೊಬೈಲ್ ಬಿದ್ದೋಗ್ತಿತ್ತಂತ, ಇನ್ನೊಂದು ಇವಾಗ ನೋಡಿ ನಾನು ಪಲಾವ್ ಮಾಡಿಬಿಟ್ಟು ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡು ಬಿಸಿಯಾಗಿ ಮಿರ್ಚಿ ಮಾಡಿದರೆ ತಿಂತಾರಲ್ಲ ಮನೇಲಿ ಎಲ್ಲರೂ ಅಂದ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಕಲಿಸ್ಕೊಂಬಿಟ್ಟಿದ್ದೀನಿ. ಕಲಿಸ್ಕೊಂಡು ಹಿಟ್ಟು ಏನು ವೇಸ್ಟ್ ಆಗೋಲ್ಲ ಮಿರ್ಚಿ ಹಾಕಿದ್ರೆ ಅಂದ್ಬಿಟ್ಟು ಮಾಡೋದಕ್ಕಂತ ಸ್ಟಾರ್ಟ್ ಮಾಡಿದೆ. ಖುಷಿಯಿಂದ ಮಿರ್ಚಿ ಎಲ್ಲ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಶಾಕ್ ಆಯಿತು. ಏನಂದರೆ ನಾವು ಕಷ್ಟಪಟ್ಟು ಇಷ್ಟೊಂದು ಇದರಲ್ಲಿ ಎಕ್ಸಾಕ್ಟ್ ಒಂಥರ ಖುಷಿಯಲ್ಲಿ ಏನಕ್ಕೆ ಮಾಡ್ತೀವಂದರೆ ಮನೇಲೆಲ್ಲರೂ ತಿಂತಾರೆ, ಮನೇಲೆಲ್ಲರೂ ತಿಂದು ಇಷ್ಟಪಟ್ಟರೆ ಅವ್ರು ಖುಷಿಯಾಗಿ ತಿಂದರೆ ನಮಗೂ ಅದು ಒಂದು ರೀತಿ ಸಂತೃಪ್ತಿ ಆಗುತ್ತೆ, ಒಂಥರ ತಿಂದಷ್ಟೇ ಖುಷಿ ಆಗುತ್ತೆ ನಮಗೆ. ಹಾಗಾಗಿ ನಾನು ಮಾಡಿದೆ. ಬಟ್ ನಮ್ಮ ಮನೆಯವ್ರು ತುಂಬಾ ಇಷ್ಟಪಡ್ತಾಯಿದ್ರು, ಮಿರ್ಚಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಯಾಕೋ ಅವರು ನನಗೆ ಬೇಡ, ನಾನು ತಿನ್ನಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು. ನನಗೊಂಥರ ಬೇಜಾರಾಯಿತು. ಅವ್ರು ತಿನ್ನಲಿ, ಅವ್ರಿಗೆ ತುಂಬ ಇಷ್ಟ ಅಲ್ಲ ಈ ಥರ ಮಿರ್ಚಿ ಮಾಡಿದರೆ ತಿಂತಾರೆ ಬಿಸಿದು ಅಂತಂದು ಹೇಳ್ಬಿಟ್ಟು ಮಾಡಿದೆ. ಒಂದು ಸ್ವಲ್ಪ ಅಲ್ಲ ತುಂಬಾ ಬೇಜಾರಾಯಿತು ನನಗೆ ಹೇಳ್ಬೇಕಂದ್ರೆ. ನಾವು ಇಷ್ಟೊಂದು ಕಷ್ಟಪಟ್ಟು ಅವರಿಗೋಸ್ಕರ ತಾನೇ ಅಡುಗೆ ಮಾಡೋದು, ಎಲ್ಲರೂ ತಿನ್ನಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತಂದು. ಅವರೇ ಈ ಥರ ಮಾಡಿಬಿಟ್ರೆ ನಮ್ಗೆ ಬೇಜಾರಾಗಲ್ವಾ? ಸೊ ನನಗೂ ತುಂಬ ಬೇಜಾರಾಯಿತು. ಇವತ್ತು ನಾನು ಯಾವ ಕಡೆ ಎದ್ದಿದ್ನಪ್ಪ ದೇವ್ರೆ ಅಂತ ಅನ್ನಿಸ್ಬಿಡ್ತು. ಇನ್ನೊಂದು ಸಲ ಮಾಡಲೇಬಾರ್ದಂತ ಅನಿಸ್ಬಿಡ್ತು. ಅವ್ರು ಕೇಳೋವರೆಗೂ ಕೂಡ ಇನ್ನೊಂದು ಸಲ ನಾನು ಮಾಡೇ ಕೊಡೋದಿಲ್ಲ, ಆ ಥರ ಅನಿಸ್ಬಿಡ್ತು ನನಗೆ. ಒಂದು ಸಲ ನನಗೆ ಈ ರೀತಿ ನಂಗೆ ಬೇಜಾರಾಯಿತು ಅಂದರೆ ನಾನು ಮತ್ತೆ ಅವ್ರು ಏನೇ ಆಗಲಿ ಕೇಳೋವರೆಗೂ ಅಥವಾ ಹೇಳೋವರೆಗೂ ನಾನು ಏನೂ ಮಾಡಿಕೊಡಲ್ಲ. ಅದು ಒಂದು ನನಗೆ ಒಂದು ಸ್ವಲ್ಪ ಅಲ್ಲ ತುಂಬಾ ಬೇಜಾರಾಯಿತು ಗೊತ್ತಾ ನನಗಿವತ್ತು. ಅದಾದಮೇಲೆ ನೋಡಿ ಮಿರ್ಚಿ ಎಷ್ಟು ಚೆನ್ನಾಗಿ ಬಂದಿದ್ದವು, ತಿನ್ನಿರಿ ಅಂದರೂ ಕೂಡ ತಿನ್ನಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು ನೋಡಿ. ಅವರೇ ಬಂದು ಅಡುಗೆ ಹಾಕ್ಕೊಂಡ್ರು, ಟಿಫನ್ ಅವರೇ ಹಾಕ್ಕೊಳ್ತಾಯಿದ್ರು. ಯಾವಾಗಲೂ ಅಷ್ಟೇ, ಇವಾಗಂತ ಅಲ್ಲ, ನಾನು ಏನಾದರೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ಅಂದರೆ ನನಗೆ ಕರೆಯಲ್ಲ, ಬಂದು ಊಟ ಹಾಕ್ಕೊಡು ಅಂತಂದೇನೂ ಕರೆಯಲ್ಲ. ಅವರೇ ಹೋಗ್ಬಿಟ್ಟು ಊಟ ಎಲ್ಲ ಹಾಕ್ಕೋತಾರೆ. ನಾನು ಅಜಯ್ಗೆ ಟಿಫನ್ ಕೊಡೋಣ ಅಂತ ಅಲ್ಲಿ ಹೋಗಿದ್ದೆ. ಅಷ್ಟೊತ್ತಿಗೆ ಅವ್ರು ಬಂದು ಹಾಕ್ಕೋತಾಯಿದ್ರು. ಮೊಸರು ಬಜ್ಜಿದೆಲ್ಲ ಕೆಳಗಡೆ ಇಕ್ಕಿದ್ದೆ ನಾನು. ಮೊಸರು ಬಜ್ಜಿ ಹಾಕ್ಕೊಂಡ್ರು. ಆಮೇಲೆ
ಮಿರ್ಚಿ ಹಾಕೋ ಅಂತ ಹೇಳಿದೆ, ಬೇಡ ನನಗೆ ಮಿರ್ಚಿ ಅಂತ ಹೇಳ್ಬಿಟ್ರು. ನನಗೆ ಅದೇ ಸಖತ್ ಕೋಪ ಬಂದುಬಿಡ್ತು. ಸುಮ್ಮನೆ ಅದೇ ಸರಿ ಆಯಿತು ಹೋಗಿ ಅಂತಂದು ಹೇಳ್ಬಿಟ್ಟು, ಅದೇ ಒಂದು ಸಿಟ್ಟಿಗೆ ನಾನು ಏನು ಮಾಡಿದೆ ಗೊತ್ತಾ, ಹಿಟ್ಟನ್ನು ಚೆಲ್ಬಿಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಯಾಕೆ ಚೆಲ್ಲಬೇಕು, ಅದನ್ನು ಹಾಕಿದರೆ ಮಕ್ಕಳಾದರೂ ತಿಂತಾರಲ್ವಾ ಅಂತ ಅಂದ್ಕೊಂಡು ಮತ್ತೆ ಇನ್ನು ಸ್ವಲ್ಪ ಮಿರ್ಚಿ ತೊಗೊಂಡು ಹಾಕ್ದೆ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಬಜ್ಜಿನೂ ಹಾಕ್ಬೇಡ, ನಾನು ತಿಂದ್ರಾಯ್ತು ಅಂತ ಅಂದ್ಕೊಂಡು ಮತ್ತೆ ಈರುಳ್ಳಿ ಬಜ್ಜಿನೂ ಕೂಡ ಹಾಕ್ದೆ. ವೆರೈಟಿ ಇವತ್ತು ನಾನು ಮಿರ್ಚಿ ಒಂದೇ ಮಾಡೋಣ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವ್ರ ಮೇಲಿನ ಕೋಪಕ್ಕೆ ಅದ್ರ ಜೊತೆ ಈರುಳ್ಳಿ ಬಜ್ಜಿನೂ ಕೂಡ ಹಾಕ್ದೆ. ನೋಡಿ ಹೇಗಿದೆ, ಮಿರ್ಚಿ ಮತ್ತು ಈರುಳ್ಳಿ ಬಜ್ಜಿ ಎರಡೂ ಕೂಡ ರೆಡಿ ಆಯಿತು. ಇವಾಗ ನನ್ನ ಬ್ಯಾಟಿಂಗು. ಅವ್ರು ತಿನ್ನಲ್ಲಂತ ನನಗೆ ತಿಂತಾ ಇರಲಿಲ್ಲ, ನಾನು ಸುಮ್ಮನೆ ಇರ್ತಾಯಿದ್ದೆ. ಬಟ್ ಅವರು ಬೇಡ ಅಂತ ಹೇಳ್ಬಿಟ್ರಲ್ಲ, ನಾನು ಅಷ್ಟು ಪ್ರೀತಿಯಿಂದ ಮಾಡಿದ್ದೆ. ಆ ಒಂದು ಸಿಟ್ಟಿಗೆ ನಾನು ಯಾಕೆ ಬಿಡಬೇಕು, ನಾನು ತಿಂತೀನಿ ಅಂತಂದೇಳಿ ನಾನು ಮಿರ್ಚಿ ಮತ್ತು ಬಜ್ಜಿ ಎಲ್ಲ ಹಾಕ್ಕೊಂಡು, ಮೊಸರು ಬಜ್ಜಿ ಹಾಕ್ಕೊಂಡು, ರೈಸ್ ಹಾಕ್ಕೊಂಡು ತೊಗೊಂಡು ಹೋಗಿ ಕುತ್ಕೊಂಡು ತಿನ್ನೋಣ ಅಂತ ತೊಗೊಂಡು ಹೋದೆ. ಇನ್ನೇನು ತಿನ್ನಬೇಕು, ಎಲ್ಲೋ ಒಂದು ಕಡೆ ಬೇಜಾರು, ನಮ್ಮ ಮನೆಯವ್ರು ತಿನ್ನಲಿಲ್ವಲ್ಲ ಅಂತಂದು. ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು ಮತ್ತೆ ತಿಂದೆ. ಅದಾದಮೇಲೆ ಹೇಳಿದರು, ಇಲ್ಲ ಸ್ವಲ್ಪ ಹೊಟ್ಟೆ ಪೇನ್ ಇತ್ತು, ಅದಕ್ಕೋಸ್ಕರ ತಿನ್ನೋದಕ್ಕಾಗಲಿಲ್ಲ ಅಂತ ಹೇಳಿದರು. ಸೊ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಮತ್ತು ಈಗ ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಗ್ತಾಯಿತ್ತು. ನಾನು ಟಿಫನ್ ಮಾಡ್ತಾಯಿದ್ನಲ್ಲ, ಅದಕ್ಕೆ ನಮ್ಮ ಮನೆಯವರು ಶೂಸ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನಾನೇ ರೆಡಿ ಮಾಡಬೇಕಂತಂದೇನಿಲ್ಲ, ಅವರೇ ಕೂಡ ರೆಡಿ ಮಾಡ್ತಾರೆ. ನಾನೀಗ ಟಿಫನ್ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರ ಅವರೇ ರೆಡಿ ಮಾಡ್ತಾಯಿದ್ರು. ಸೊ ರೆಡಿ ಮಾಡಾದಮೇಲೆ ಅವರೇ ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡೋದಕ್ಕಂತ ಇಟ್ಟೆ. ಟೀ ನೋಡಿದರೆ ಉಕ್ಕಿ ಗಂಗಾ ಕಾವೇರಿ ಥರ ಹರ್ಕೊಂಡು ಹೋಗಿ ನಿಂತಿದೆ ನೋಡಿ. ಹೇಳಿದ್ನಲ್ವ ಇವತ್ತು ಯಾವ ಕಡೆ ಎದ್ದಿದ್ದೋ ಅನ್ನೋ ಥರ ಆಗಿತ್ತು. ಇವತ್ತಿನ ದಿನ ಮಾತ್ರ ನನಗೆ ಫುಲ್ ಖರಾಬಾಗಿತ್ತಂತಲೇ ಹೇಳ್ಬೋದು. ನೋಡಿ, ನಾನು ಟೀ ಮಾಡೋಣ ಅಂತ ಇಟ್ಟರೆ ಟೀ ಎಲ್ಲ ಉಕ್ಕಿ ಹಿಂಗೆ ಹರ್ಕೊಂಡು ಹೋಗಿ ನಿಂತಿದೆ. ಇವಾಗ ಅದನ್ನೆಲ್ಲ ಮತ್ತೆ ನಾನೇ ಕ್ಲೀನ್ ಮಾಡಬೇಕು. ಡಬಲ್ ಕೆಲಸ. ಒಂದು 5 ನಿಮಿಷ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ರೆ ಟೀ ಆರಾಮಾಗಿ ಆಗ್ತಾಯಿತ್ತು. ಈ ಥರ ಡಬಲ್ ಕೆಲಸ ಆಗ್ತಾಯಿರಲಿಲ್ಲ. ಮತ್ತೆ ಟೀ ಪಾತ್ರೆ ಎತ್ತಿ ಪಕ್ಕಕ್ಕಿಟ್ಟು ಮತ್ತೆ ಇಲ್ಲಿ ಟೀ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಟೀ ಕುಡಿಯೋಕ್ಕೂ ಮನಸ್ಸಿಲ್ಲ. ಯಾಕಂದರೆ ಮತ್ತೆ ಇದನ್ನೆಲ್ಲ ಉಜ್ಜಿ ತೊಳೆದು ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಹೇಗಿದ್ದರೂ ಕ್ಲೀನ್ ಮಾಡಬೇಕಿತ್ತು ಟಿಫನ್ ಆದಮೇಲೆ. ಆದರೆ ಇವಾಗ ಡಬಲ್ ಕೆಲಸ ಥರ ಎಕ್ಸ್ಟ್ರಾ ಕೆಲಸ ಆಗೋಯ್ತು. ಈಗ ಅದಕ್ಕೋಸ್ಕರ ಸೋಪು ಬ್ರಷ್ ಹಾಕ್ಬಿಟ್ಟು ಉಜ್ತಾ ಇದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ಜಿರಳೆಗಳು ಇರುವೆಗಳೆಲ್ಲ ಇದಾಗ್ಬಿಡುತ್ತಲ್ಲ, ಮತ್ತು ಅಂಟಂಟಾಗುತ್ತೆ ಅಂದ್ಬಿಟ್ಟು ಸೋಪು ಅದೆಲ್ಲ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ತೊಳೆದು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಕ್ಬಿಡ್ತೀನಿ. ಒಂದು 2-3 ಸಲ ಬಟ್ಟೆನ ನೀರೊಳಗೆ ಎದ್ಬಿಟ್ಟು ಒರೆಸಿಕ್ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಕ್ಲೀನಾಗಿರುತ್ತೆ. ಪ್ರತಿ ಸಲ ಇದನ್ನು ಸ್ಟವ್ ಬಿಚ್ಚಿ ಹೊರಗಡೆ ತೊಗೊಂಡೋಗಿ ತೊಳಿಬೇಕನ್ನೋ ಒಂದು ಅವಶ್ಯಕತೆ ಇರಲ್ಲ. ನಾವು ಎಲ್ಲಿ ಇಕ್ಕಿರ್ತೀವೋ ಅಲ್ಲೇ ಒಂದು ಸೋಪು ಅಂದರೆ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಒಳಗಡೆ ಹಚ್ಚಿ ನೀಟಾಗಿ ಒರೆಸಿ ಅದನ್ನ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಮುಗೀತು. ಹಾಗೆ ಗ್ಯಾಸ್ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನೆಲ ಕೂಡ ಒರೆಸ್ಬೇಕು. ಯಾಕಂದರೆ ಊಟ ಎಲ್ಲ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಇರ್ತಾರೆ, ಫುಲ್ ಅಂಟಂಟಾಗಿರುತ್ತೆ. ಮತ್ತು ಎಣ್ಣೆ ಜಿಡ್ಡು ಕೂಡ ಇರುತ್ತಲ್ಲ, ಅದಕ್ಕೋಸ್ಕರ ಮತ್ತೆ ಒಂದು ಸಲ ನಾನು ನೆಲ ಒರೆಸ್ಬಿಡ್ತೀನಿ. ಬೆಳಗ್ಗೆ ಒಂದು ಸಲ ಒರೆಸಿದ್ದೀನಿ, ಆದರೂ ಮತ್ತೆ ಇವಾಗ ಒರೆಸ್ಬೇಕು. ಇವಾಗ ಅಡುಗೆ ರೂಮ್ ಕೂಡ ಕ್ಲೀನ್ ಆಯಿತು. ಇವಾಗ ಒಂದು ಚಟ್ನಿ ಮಾಡೋಣ ಅಂದ್ಕೊಂಡೆ. ಪಾಲಕ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂಚೂರು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಕಟ್ಟು ಪಾಲಕ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಮರಳು ಮಣ್ಣು ಎಲ್ಲ ಇರುತ್ತೆ. ಅದನ್ನು ಊಟ ಮಾಡಬಾರ್ದು, ನಾವಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಇದಿಷ್ಟನ್ನ ರುಬ್ಕೋಬೇಕು. ಹಾಗೆ ಇದ್ರ ಜೊತೆ ಇನ್ನೂ 1-2 ಇಂಗ್ರೀಡಿಯೆಂಟ್ ಹಾಕಬೇಕು. ಯಾವುದು ಅಂತ ಹೇಳ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಡನ್ನಾಗಿ ಪಾಲಕ ಸೊಪ್ಪು ಏನಾದರೂ ಒಂದೇ ಒಂದಿತ್ತಂದಾಗ ಈ ಥರ ಮಾಡ್ಕೋಬೋದು. ಬರೀ ಸೊಪ್ಪಿನ ಸಾರು ಉಂಡು ಬೇಜಾರಾಗಿದ್ದರೂ ಕೂಡ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಯಾವ ರೀತಿ ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರುಬ್ಕೋಬೇಕು. ರುಬ್ಕೊಂಬಂದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ,
ತುಂಬಾ ಚೆನ್ನಾಗಿರುತ್ತೆ, ಹೊಸ ಟೇಸ್ಟ್ ಅಂತ ಅನಿಸುತ್ತೆ. ಈಗ ನೋಡಿ ನಾನು ರುಬ್ಕೊಂಬಂದಿರೋ ಪೇಸ್ಟ್ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಜಸ್ಟ್ ಖಾರ ಪುಡಿ ಹಾಕಿ ರುಬ್ಬಿದ್ದೀನಿ. ನೀವು ಬೇಕಾದ್ರೆ ಮತ್ತೆ ಇದ್ರ ಜೊತೆನೇ ಉಪ್ಪು ಹಾಕಿ ರುಬ್ಬೋದು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋಂಥ ಪೇಸ್ಟನ್ನ ಹಾಕ್ಬಿಟ್ಟು ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ನಾವು ಏನು ರುಬ್ಕೊಂಡಿದ್ದೀವೋ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ನಾವು ಹಾಕ್ಬೋದು. ನೀರು ಹಾಕೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತಾ ಅನ್ನೋದಾಗಿದ್ದರೆ ಆ ಥರ ಏನೂ ಆಗೋಲ್ಲ. ನೀರು ಹಾಕಿದರೂ ಕೂಡ ಟೇಸ್ಟ್ ಇರುತ್ತೆ. ಆದರೆ ಹಾಗಂತ ತುಂಬ ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕಿದರೆ ಸಾಕು. ಅಂದರೆ ಮಿಕ್ಸರಲ್ಲಿರೋದನ್ನ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದಲ್ವಾ, ಮಿಕ್ಸಿ ಜಾರಲ್ಲಿರೋದು. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಇವಾಗ ಫುಲ್ಲು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀನು ಇಲ್ಲ ಅಂತ ಹೇಳಿದರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಇದಕ್ಕೆ ನಿಮಗೆ ಖಾರ ನಿಮ್ಗೆ ಕಡಿಮೆ ಅನಿಸ್ತು ಅಂದರೆ ಇವಾಗ ಖಾರನೂ ಕೂಡ ಹಾಕ್ಕೋಬೋದು. ಇವಾಗ ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಉಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಡಿ. ನಾನ್ ಸ್ಟಿಕ್ಕಲ್ಲಿ ಮಾಡೋ ಆಗಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ. ಅಕಸ್ಮಾತ್ ನೀವು ಈ ರೀತಿ ಕಡಾಯಲ್ಲಿ ಮಾಡೋ ಆಗಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರ್, ಇಲ್ಲಾಂದರೆ ಫುಲ್ ತಡ ಹತ್ತುತ್ತೆ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ರಲ್ವ, ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ ಸೊಪ್ಪು, ಈ ಪಾಲಕ ಸೊಪ್ಪು ಹಾಕ್ಬಿಟ್ಟು ನಾವು ಇದನ್ನು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮತ್ತೆ ಸೀದೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋ ಆಗಿದ್ರೆ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟು ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಅದಿಷ್ಟು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದು. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫೈನಲಿ ನಮ್ಮ ಪಾಲಕ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಸೂಪರಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ ಪಾಲಕ ಸೊಪ್ಪಿನ ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು. ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ಮಧ್ಯಾಹ್ನದ ಊಟಕ್ಕೆ ರೈಸ್ ಇದೆ, ಹಾಗೆ ಪಲಾವ್ ಕೂಡ ಇದೆ, ಹಾಗೆ ಪಾಲಕ ಸೊಪ್ಪಿನ ಚಟ್ನಿ ಕೂಡ ಇದೆ. ಇಲ್ಲಿ ನನ್ನ ಮಗಳು ಇಷ್ಟೊಂದು ದೊಡ್ಡ ಪೆನ್ಸಿಲ್ ಇಟ್ಕೊಂಡು ನನಗೆ ಇದು ಚಿಕ್ಕದಿದೆ, ನಂಗೆ ದೊಡ್ಡದು ಕೊಡಿಸು ಅಂತ ಹೇಳ್ತಿದ್ದಾಳೆ. ಇನ್ನೂ ಎಷ್ಟು ದೊಡ್ಡದು ಕೊಡ್ಸೋಣ ಹೇಳಿ. ಅದೇ ದೊಡ್ಡ ಪೆನ್ಸಿಲಮ್ಮ, ಅದಕ್ಕೂ ದೊಡ್ಡದು ಬರಲ್ಲ ಅಂತ ಹೇಳಿದ್ರೆ, ಇಲ್ಲ ಇದು ಚಿಕ್ಕದಾಗಿದೆ, ನನಗೆ ಚಿಕ್ಕದು ಬೇಡ, ನಂಗೆ ದೊಡ್ಡದು ಬೇಕಂತ ಕೇಳ್ತಾ ಇದ್ದಾಳೆ. ಸಿಟ್ಟು ಮಾಡ್ಕೊಂಡು ಹೋಗಿ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದಾಳೆ ನೋಡಿ, ಹೋಮ್ವರ್ಕ್ ಮಾಡ್ಕೋತಾ. ಹೇಳ್ತಾ ಇದ್ದೀನಿ, ಇಲ್ಲ ಬಿಡು ಅದೇ ದೊಡ್ಡ ಪೆನ್ಸಿಲು, ಹಂಗೆಲ್ಲ ಸಿಟ್ಟು ಮಾಡ್ಕೋಬಾರ್ದು, ನಿಮ್ಮ ಮ್ಯಾಮ್ ಕೇಳು, ಇದು ಚಿಕ್ಕದಿದೆ ಪೆನ್ಸಿಲು, ದೊಡ್ಡದು ತೊಗೊಂಬ ಅಂದರೆ ಕೊಡಿಸ್ತೀನಿ ಅಂತಂದಂದೆ. ನೀನು ಎಲ್ಲದೂ ಸುಳ್ಳು ಹೇಳ್ತೀಯ, ನೀನು ಕೊಡಿಸಲ್ಲ ಹೋಗು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಕೂತ್ಕೊಂಡ್ಳು. ಇವಾಗ ಇನ್ನೇನೋ ಚಟ್ನಿ ಕೂಡ ರೆಡಿ ಆಯಿತು ಪಾಲಕ ಸೊಪ್ಪಿಂದು. ಇವಾಗ ಊಟ ಮಾಡಬೇಕು. ನಮ್ಮ ಮನೆಯವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಡ್ಬೇಕು. ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಇದು, ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಇದೇನು ವೆರೈಟಿಯಾಗಿ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಪಾಲಕ ಸೊಪ್ಪಲ್ಲಿ ಏನಂತಾರೆ ಪಲಾವ್ ಮಾಡ್ಕೊಂಡು ತಿಂದಿದ್ದೀವಿ, ರೈಸ್ ಬಾತ್ ಮಾಡ್ಕೊಂಡು ತಿಂದಿದ್ದೀವಿ, ಸಾಂಬಾರು ಮಾಡ್ಕೊಂಡು ಕೂಡ ತಿಂದಿದ್ದೀವಿ, ಮತ್ತು ಚಪಾತಿ ಮಾಡ್ಕೊಂಡು ಕೂಡ ತಿಂದಿದ್ದೀವಿ ಅಲ್ವಾ. ಸೊ ಈ ರೀತಿ ಚಟ್ನಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಅವರು ರೊಟ್ಟಿ ಜೊತೆ ತಿಂತಾಯಿದ್ದಾರೆ ನೋಡಿ. ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ನೇ ಇದು. ರೈಸ್ಗೆ ಮಾತ್ರ ಸೂಪರಾಗಿರುತ್ತೆ. ಹಾಗಾಗಿ ನಾನು ರೈಸ್ ಜೊತೆ ತಿನ್ನೋಣ ಅಂದ್ಕೊಂಡು ನಾನು ರೈಸ್ ಹಾಕ್ಕೋತಾ ಇದ್ದೆ. ನಮ್ಮ ಮನೆಯವ್ರಿಗೆ ರೊಟ್ಟಿ ಹಾಕ್ಕೊಟ್ಟಿದ್ದೀನಿ. ಮತ್ತು ನಾನು ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವಾಗ ಮಿರ್ಚಿ ತೊಗೊಂಡು ತಿಂತಾಯಿದ್ರು. ಅದಾದಮೇಲೆ ಹೇಳಿದ್ರು, ಇಲ್ಲ ಸ್ವಲ್ಪ ಹೊಟ್ಟೆ ನೋಯ್ತಾಯಿತ್ತು, ಅದಕ್ಕೆ ಬೇಡ ಅಂತ ಹೇಳಿದೆ, ಬಿಡು ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ನಾನು ಮತ್ತು ನಮ್ಮ ಮನೆಯವ್ರು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆಗಲೇ ಭ್ರಮರಂದು, ಅಜಯ್ದು ಎಲ್ಲರದ್ದು ಊಟ ಆಯಿತು. ಸೊ ಈಗ ಊಟ ಮಾಡಿಬಿಟ್ಟು ಇನ್ನೇನು ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಾರೆ. ಹೋಗೋಷ್ಟರಲ್ಲಿ ಅವ್ರದ್ದು ಸ್ವಲ್ಪ ಹೋಮ್ವರ್ಕ್ ಇದೆ. ಹೋಮ್ವರ್ಕ್ ಮಾಡು ಅಂದರೆ ಮಾಡ್ತಾಯಿಲ್ಲ, ಜಾಸ್ತಿ ಕೊಟ್ಟಿದ್ರು ನೆನ್ನೆ ಹೋಮ್ವರ್ಕು. ಇನ್ನೇನು ಅವ್ರ ಪಪ್ಪನೇ ಮತ್ತೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಅವ್ರು ಹೋಗೋಷ್ಟರಲ್ಲೇ ಅವ್ರು ಮಾತಾಡಿದ್ರೆ ಕೇಳ್ತಾಳೆ, ನನ್ನ ಮಾತಾರೆ ಅವ್ಳು ಬೇಗ ಕೇಳೋದಿಲ್ಲ. ಹೇಗಿದ್ರು ಅವಳ ಅಪ್ಪನ ಮಗಳಲ್ವಾ, ಹಾಗಾಗಿ ನನ್ನ ಮಗ ಆದರೆ ನನ್ನ ಮಾತು ಕೇಳ್ತಾನೆ. ಬರ್ಕೊಡಪ್ಪ ಅಂತ ಏನಾದರೂ ಒಂದಲ್ಲ ಯಾವುದೇ ವಿಷಯದಲ್ಲಾಗಿದ್ದರೂ ಅವ್ನು ನನ್ನ ಮಾತು ಕೇಳ್ತಾನೆ. ಯಾವಾಗಲೂ ಹಂಗೆ ಅಲ್ವಾ, ತಾಯಿ ಮಗನ ಮೇಲೆ ತುಂಬ ಪ್ರೀತಿ,
ತಂದೆ ಮಗಳ ಮೇಲೆ ತುಂಬ ಪ್ರೀತಿ, ಅದು ನಮ್ಮ ಮನೇಲಿ ಕೂಡ ನಡೆಯುತ್ತೆ. ಆದರೆ ನನಗೆ ಇಬ್ಬರ ಮೇಲೂ ಇಷ್ಟ. ಬಟ್ ನನ್ನ ಮಗಳಿಗೆ ಏನಂದರೆ ಅವ್ರ ಪಪ್ಪನ ಮೇಲೆ ಜಾಸ್ತಿ ಇಷ್ಟ, ಜಾಸ್ತಿ ಲವ್ ಅವ್ರ ಪಪ್ಪನ ಮೇಲೆ ನನಗಿಂತ. ಹಾಗಾಗಿ ಆಯಿತು ನಿನ್ನ ಮಗಳಿಗೆ ನೀನೇ ಓದಿಸ್ಕೊ, ನೀನೇ ಬರೆಸ್ಕೊ ಅಂತಂದು ಹೇಳ್ತೀನಿ. ಒಂದೊಂದು ಸಲ ಅಷ್ಟೇ ನನ್ನ ಮಾತು ಕೇಳ್ತಾಳಲ್ಲ, ಆ ಟೈಮಲ್ಲಿ ಕೂರಿಸ್ಕೊಂಡು ಬರೆಸೋದು, ಏನಾದರೂ ಕಲಿಸೋದು ಮಾಡ್ತಾಯಿರ್ತೀನಿ. ಸೊ ಇವಾಗ ಹೇಗಿದ್ದರೂ ಹೋಮ್ವರ್ಕ್ ಮಾಡಿಸ್ಲೇಬೇಕಿತ್ತು. ಹಾಗಾಗಿ ಅವ್ರ ಪಪ್ಪ ಫಾಸ್ಟಾಗಿ ಊಟ ಮಾಡ್ತಾ ಇದ್ದಾರೆ. ಊಟ ಮುಗಿಸ್ಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಬಾಯ್.